Come back. ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ತಲೆಗೆ ಸ್ನಾನ ಆಯಿತು ನನಗೆ ಮತ್ತು ಲಿಟಲ್ ಹೇಗೆ ಆದಿತಿಗೆ 3 ಜನನು ನಾವು ಒಂದೇ ದಿನ ತಲೆಗೆ ಸ್ನಾನ ಮಾಡೋದು, ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಪಾಪುಗೆ ತಲೆಗೆ ಸ್ನಾನ ಮಾಡಿಸಿದ ದಿನ ಎಣ್ಣೆ ಮಸಾಜ್ ಮಾಡಿಬಿಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಬೇರೆದಕ್ಕೆಲ್ಲ ರೆಡಿ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಈ ರೀತಿ ಹತ್ತಿನ ಎದೆ ಹಾಲಲ್ಲಿ ಅದ್ದುಬಿಟ್ಟು ನಾನು ಮುಖದ ಮೇಲೆ ಅಂದರೆ ಕಣ್ಣು ಮೇಲೆ ಹಾಕ್ತೀನಿ. ಇದರಿಂದ ತಂಪಾಗುತ್ತೆ ಮಕ್ಕಳಿಗೆ ಆ್ಯಂಡ್ ತುಂಬ ಒಳ್ಳೆಯದು, ಕಣ್ಣು ಅಗಲ ಆಗುತ್ತೆ ಅಂತ. ಅದು ಟ್ರೆಡಿಷ್ನಲ್, ಇದು ನಾನು ಲಾಸ್ಟ್ ಬ್ಲಾಗ್ಸಲ್ಲೂ ಹೇಳಿದ್ದೀನಿ. ಆ್ಯಂಡ್ ಪಾಪುಗೆ ನಾನು ಡೈಪರ್ ಯೂಸ್ ಮಾಡಲ್ಲ, ಈ ರೀತಿ ಶೀಟ್ಸ್ನ ಯೂಸ್ ಮಾಡೋದು. ಹೇಗೆಲ್ಲ ಮೇಂಟೈನ್ ಮಾಡ್ತೀನಿ ಅಂತ ಒಂದು ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ. ಮಕ್ಕಳಿಗೆ ಈ ರೀತಿ ಉಗುಳು ಅಂತಂದರೆ ಸಲೈವ ಜಾಸ್ತಿ ಬಂದರೆ ಏನು ಪ್ರಾಬ್ಲಮ್ಮು ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ. ಭಯ ಪಡಬೇಡಿ, ನಿಮ್ಮ ಮಗುಗೆ ಆ ರೀತಿ ಬರ್ತಿದೆ ಅಂತ. ಇವಾಗ ಲಿಟಲಿಗೆ ನಾನು ವೈಪ್ ಮಾಡೋದನ್ನಲ್ಲ, ಆ ರೀತಿ ಬರೋದು ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋನ್. ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಮಗು ಚೆನ್ನಾಗಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಿದೆ ಅನ್ನೋದು ಒಂದು ಸೈನ್ ಆಗಿರುತ್ತೆ. ನಂದು ಸ್ನಾನ ಆದಮೇಲೆ ಎಣ್ಣೆ ಮಸಾಜ್ ನಾನು ಕಂಪ್ಲೀಟಾಗಿ ಮಾಡಿಕೊಂಡು ನಂದು ಸ್ನಾನ ಆಯಿತು. ಈಗ ಸಾಂಬ್ರಾಣಿ ತೊಗೊಳ್ತಾ ಇದ್ದೀನಿ. ಸೊ ನಾನು ಪ್ರತಿ ವಾರಕ್ಕೆ 2 ಸಲ ನನ್ನ ತಲೆಗೆ ಸ್ನಾನ ಮಾಡಿದಾಗಲೂ ನಾನು ಸಾಂಬ್ರಾಣಿ ತೊಗೊಳ್ತೀನಿ. ಕೂದಲಿಗೆ, ಕಂಪ್ಲೀಟ್ ಬಾಡಿಗೆ, ಪ್ರೈವೇಟ್ ಪಾರ್ಟ್ಸ್ಗೆ ಸಾಂಬ್ರಾಣಿ ತೊಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಸಾಂಬ್ರಾಣಿಗೆ ನಾನು ಯಾವುದೇ ರೀತಿ ಕೆಮಿಕಲ್ ಬಳಸೋದಿಲ್ಲ, ಹೊರಗಡೆಯಿಂದ ತರೋದು. ಜಸ್ಟ್ ಮನೆಯಲ್ಲೇ ಇರುವಂತಹ ಐಟಮ್ಸ್ನೇ ಹಾಕ್ತೀನಿ. ಸಾಸಿವೆ, ಬಿಳಿ ಸಾಸಿವೆ, ಅದೆಲ್ಲನೂ ನಾನು ಡೀಟೇಲಾಗಿ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನನಗೆ ಆಲ್ರೆಡಿ ಕೂದಲುದ್ರೋದಕ್ಕೆಲ್ಲ ಶುರುವಾಗಿದೆ. ಇಟ್ಸ್ ನಾರ್ಮಲ್ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಹೇರ್ ಫಾಲ್ ಎಲ್ಲ ಆಗೋದು. ಬಟ್ ಮಗು ನಕ್ಕೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ ತುಂಬ ಮಿತ್ತಿದೆ, ಅದು ಒಂದು ಮಿತ್ತಾಗಿರುತ್ತೆ. ಮಕ್ಕಳು 3 ತಿಂಗಳಿಗೆ ಸೋಷಿಯಲ್ ಸ್ಮೈಲ್ ಶುರು ಮಾಡ್ತಾರೆ, ಅಂತಂದರೆ ಎಲ್ಲರೂ ನೋಡಿದಾಗ ನಗ್ತಾರೆ, ನಾವು ನಗಿಸ್ದಾಗ ನಗ್ತಾರೆ. ಇಂದಿನ ಕಾಲದಲ್ಲಿ ಏನು ಹೇಳ್ತಾರೆ, ಮಗು ನಗ್ತಿದೆ 3 ತಿಂಗಳವರೆಗೂ ನಮಗೆಲ್ಲ ವೈಟಮಿನ್ಸ್ ಮಿನರಲ್ಸ್ ಬಾಡಿಲಿರುತ್ತೆ. 3 ತಿಂಗಳು ಆದಮೇಲೆ ಹಾಲು ಕುಡಿಸಿ ಎಲ್ಲನೂ ಒಂದು ಸ್ವಲ್ಪ ಹೋಗ್ತಾ ಇರುತ್ತೆ, ಓಕೆನಾ. ಸೊ ಮಗುಗೇನೆ ನಾವು ಕಂಪ್ಲೀಟ್ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಮಗುಗೆ ಎದೆ ಹಾಲಲ್ಲಿ ಹೋಗ್ತಿರೋದ್ರಿಂದ ಅವಾಗ ಕೂದಲುದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ದೊಡ್ಡವ್ರು ಏನು ಹೇಳ್ತಾರೆ, ಮಗು ನಗೋಕ್ಕೆ ಶುರು ಮಾಡ್ತು ಇನ್ನು ಕೂದಲುದ್ರತ್ತೆ ಅಂತ ಹೇಳ್ತಿರ್ತಾರೆ. ಅದು ಆ ರೀತಿ ಏನಿಲ್ಲ. ಬ್ರೇಕ್ಫಾಸ್ಟ್ಗೆ ಕೃವಿ ಇವತ್ತು ಮೊಟ್ಟೆ ದೋಸೆ ಮಾಡಿದರು. ದೋಸೆ ಇತ್ತು, ಸೊ ಅದಕ್ಕೋಸ್ಕರ ಅದನ್ನೇ ಮೊಟ್ಟೆ ಹಾಕಿ ದೋಸೆ ಕೊಟ್ಟಿದ್ದಾರೆ. ಮೊಟ್ಟೆ ತುಂಬ ಒಳ್ಳೆಯದು. ಮೊಟ್ಟೆ ತಿನ್ನೋದ್ರಿಂದ ನಮಗೆ ವೈಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಈ ಟೈಮಲ್ಲಿ ನಮಗೆ ಹೆಚ್ಚಿಗೆ ಪ್ರೋಟೀನ್ ಬೇಕಾಗುತ್ತೆ, ತುಂಬ ಎನರ್ಜಿ ಬೇಕಾಗುತ್ತೆ. ಅವಾಗವಾಗ ಹೊಟ್ಟೆ ಹಸಿಯೋದು ಅದೆಲ್ಲ ಕಾಮನ್. ತುಂಬ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇರುತ್ತೆ. ಎಷ್ಟೋ ಅಮ್ಮಂದಿರು ಏನು ಮಾಡ್ತಾರೆ ಅಂತಂದರೆ, ಇವಾಗ ತುಂಬ ಹಸಿವು ಇಟ್ಕೊಂಡೇ ಮಗುಗೆ ಹಾಲು ಕುಡಿಸ್ತಾರೆ. ಅಯ್ಯೋ ಎಲ್ಲಿ ದಪ್ಪ ಆಗ್ಬಿಡ್ತೀನೋ ಏನಪ್ಪ, ನಾನು ಇಷ್ಟು ತಿಂದರೆ ನಾನು ಈಗಲೇ ಇಷ್ಟು ದಪ್ಪ ಆಗಿದ್ದೀನಿ ಪ್ರೆಗ್ನೆನ್ಸಿಯಲ್ಲಿ, ಇನ್ನೂ ತಿಂದರೆ ನಾನು ಇನ್ನೂ ದಪ್ಪ ಆಗ್ಬಿಡ್ತೀನಿ ಅಂತ ತಿನ್ನೋದೇ ಇಲ್ಲ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. 6 ಮಂತ್ಸ್ ಎಕ್ಸ್ಕ್ಲೂಸಿವ್ ಆಗಿ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀರಾ. ಯಾವುದೇ ರೀತಿ ಸೆರ್ಲಾಕ್ ಆಗಲಿ, ರಾಗಿ ಸರಿ ಆಗಲಿ ನೀವು ಮಕ್ಕಳಿಗೆ ಕೊಡಲ್ಲ. ನೀವು ಆ ರೀತಿ ಕೊಡ್ತಿದ್ದೀರಾ ಅಂತಂದು ಪ್ಲೀಸ್ ಕೊಡೋಕ್ಕೆ ಹೋಗ್ಬಿಡಿ. ಚೆನ್ನಾಗಿ ಊಟ ಮಾಡಿ, ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಯಾಕಂತಂದರೆ ಕ್ಯಾಲೋರೀಸ್ ತುಂಬ ಬರ್ನ್ ಆಗ್ತಾ ಇರುತ್ತೆ. ನಾವು ಬ್ರೆಸ್ಟ್ ಫೀಡಿಂಗ್ ಇಸ್ ನಾಟ್ ಅ ವೆರಿ ಈಸಿ ಟಾಸ್ಕ್. ಕ್ಯಾಲೋರೀಸ್ನ ತುಂಬ ಚೆನ್ನಾಗಿ ನಾವು ಬರ್ನ್ ಮಾಡ್ತಿರ್ತೀವಿ. ಸೊ ಅದರಿಂದ ನಮಗೆ ಹೊಟ್ಟೆ ಹಶ್ವಾಗೋದು, ಏನಾದರೂ ತಿನ್ನಬೇಕು ಅಂತ ಅನಿಸೋದು, ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಚೆನ್ನಾಗಿ ಊಟ ಮಾಡಿ ಈ ಟೈಮಲ್ಲಿ. ಅದಿತಿಗೂ ಮೊಟ್ಟೆ ದೋಸೆನೇ. ಸೊ ಬ್ರೇಕ್ಫಾಸ್ಟ್ ಅದಿತಿಗೂ ಮತ್ತು ನನಗೂ ಎಲ್ಲನೂ ಸೇಮೇ ಇರುತ್ತೆ. ಕೃವಿ ಪಾಪ ಬೇರೆ ಬೇರೆ ಮಾಡೋಕ್ಕಾಗಲ್ಲ. ಯಾವತ್ತೋ ಒಂದು ದಿನ ಅವ್ರಿಗೆ ಜಾಸ್ತಿ ಟೈಮ್ ಇದ್ದಾಗ ಅದಿತಿ ಫೇವ್ರೆಟ್ನ ಮಾಡಿಕೊಡ್ತಾರೆ. ಆ್ಯಂಡ್ ಈಗ ನನಗೂ ಸಹ ಉಪ್ಪು, ಹುಳಿ, ಖಾರ ಎಲ್ಲ ಕಡಿಮೆ ಇರೋದ್ರಿಂದ ಅದಿತಿ ಫುಡ್ನ ನಾನು ಜಾಸ್ತಿ ತಿಂತಾಯಿದ್ದೀನಿ. ಅಂದರೆ ಅದಿತಿಗೆ ನಾವೇನು ತುಂಬ ಕಡಿಮೆ ಉಪ್ಪು, ಹುಳಿ, ಖಾರ ಏನು ಮಾಡಲ್ಲ. ಮಿನಿಮಲ್ ಒಂದು ಸ್ಪೈಸಸ್ನ ಬಳಸ್ತೀವಿ. ಇಷ್ಟ ಆಯ್ತಾ? ಕಮ್ ಬ್ಯಾಕ್ ಹೆಂಗೆ ಕರೆಯೋದು ಎಂತ? ಎವ್ರಿಬಡಿ ಕಮ್ ಬ್ಯಾಕ್. ಈಗ ಇನ್ನೊಂದ್ಸಲ ವಿಶ್ ಮಾಡ್ಲಾ? ಹಿಂಗೆ ರೀ. ಏಯ್ ಪಾಪ ಅದು ಊಟ ಮಾಡ್ತಿದ್ದೆ ಚಿನ್ನಿ, ಕಾಳುಗಳನ್ನ ತಿನ್ಕೊಂತಾ ಇದೆ.
ಇನ್ನೊಂದು ಸ್ವಲ್ಪ ಎಷ್ಟೊಂದು ಬರಲಿ ಇನ್ನೂ ಬಂದಿಲ್ಲ ಅಲ್ಲ ಪಕ್ಕದ ಬಿಲ್ಡಿಂಗಲ್ಲಿ ಪಾರಿವಾಳಗಳು ಬಂದಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇವತ್ತು ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡಿದರು. ಮೂಲಂಗಿ ತಿನ್ನೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆದಂಗೆ ಆಗುತ್ತೆ, ಬ್ಲೋಟಿಂಗ್ ಎಲ್ಲ ಆಗುತ್ತೆ ಅಲ್ಲ, ಸೊ ಮೂಲಂಗಿ ಒಳ್ಳೆಯದು. ಎಲ್ಲ ತರಕಾರಿನೂ ತಿನ್ಬೋದು, ಅದು ಬೆಂಡೆಕಾಯಿ ಒಂದು ತಿನ್ನಬಾರ್ದು ಅಂತ ಹೇಳ್ತಾರೆ, ಎಲೆಕೋಸು ತಿನ್ನಬಾರ್ದು. ನಾನು ಅದನ್ನೇ ಫಾಲೋ ಮಾಡ್ತಿರೋದು. ಇನ್ನು ಮಿಕ್ಕಿದ ಎಲ್ಲನೂ ನಾನು ನನ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ದಿನಾಗಲೂ ತರಕಾರಿ, ಹಣ್ಣು, ಇಟ್ಸ್ ಕಂಪಲ್ಸರಿ ಇನ್ ಮೈ ಡಯಟ್. ಅದಿತಿ ಮತ್ತು ನಾನು ಇಬ್ಬರೂ ಊಟ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲನೂ ಖಾಲಿ ಆಗಿತ್ತು. ಸೊ ರೀಸ್ಟಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೃವಿ ತಂದರು. ಅದನ್ನು ಜಾರ್ಗೆಲ್ಲ ಹಾಕ್ಕೊಂಡು ಜಾರ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ರು. ಅದನ್ನು ಕ್ಲೀನಾಗಿ ಒರೆಸಿ ನಾನು ಎಲ್ಲನೂ ರೀಫಿಲ್ ಮಾಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಲಡ್ಡು ತಿನ್ಬೋದು, ಡ್ರೈ ಫ್ರೂಟ್ಸ್ ಪೌಡರ್ನ ಹಾಲಿಗೆ ಹಾಕ್ಕೊಂಡು ಕುಡಿಬೋದು, ಹಾಗೆಯೇ ಡ್ರೈ ಫ್ರೂಟ್ಸ್ ತಿನ್ಬೋದು. ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಲಿಗೆ ಹಾಕ್ಕೊಂಡು ಕುಡಿದು ಒಂಥರ ವಾಮಿಟ್ ಬರೋ ರೀತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಒಂದು ಎರಡು ಮೂರು ಬಾಯಿ ಆಡ್ತಾನೆ ಇರ್ತೀನಿ. ತುಂಬ ಒಳ್ಳೆಯದು, ನಿಮಗೆ ಒಂದು ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ, ವೈಟಮಿನ್ಸ್, ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ ಡ್ರೈ ಫ್ರೂಟ್ಸಿಂದ. ಇವಾಗ ಕೂದಲು ಉದುರೋದಕ್ಕೆ ಶುರು ಆಗಿದೆ ಅಂತ ಹೇಳಿದೆ ಅಲ್ಲ, ಸೊ ಇದರಿಂದ ಒಳ್ಳೆಯದಾಗುತ್ತೆ. ನಮ್ಮ ಕೂದಲು ಸಹ ಚೆನ್ನಾಗಿ ನರಿಶ್ಮೆಂಟ್ ಸಿಗುತ್ತೆ. ಆಬ್ವಿಯಸ್ಲಿ ಉದುರೋದು ಕಾಮನ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಉದ್ರೋಗಿರೋದು ಬೆಳೀಲೇಬೇಕಲ್ಲ, ಅದಕ್ಕೆ ನಾವು ಆರೋಗ್ಯವಾಗಿ ಇರುವಂತಹ ಆಹಾರ ತಗೊಳ್ಬೇಕು. ಅದರಲ್ಲಿ ಡ್ರೈ ಫ್ರೂಟ್ಸ್ ಒಂದು ದಿನಾಗಲೂ ನಾನು ಮಿಸ್ ಮಾಡಲ್ಲ ಡ್ರೈ ಫ್ರೂಟ್ಸ್ನ. ಇವನ್ ಅದಿತಿಗೂ ಕೊಡ್ತೀನಿ. ಬಟ್ ಅದಿತಿಗೆ ಪಿಸ್ತಾ ಅಂದರೆ ತುಂಬ ಇಷ್ಟ. ಪಿಸ್ತಾ ಜಾಸ್ತಿ ತಿಂತಾರೆ, ಬೇರೆದೆಲ್ಲ ಕಡಿಮೆ ತಿಂತಾರೆ. ಸೊ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ತಿನ್ನಲಿ ಅಂತ ಸುಮ್ಮನೆ ಆಗ್ತೀನಿ. ಬಟ್ ಯಾವುದನ್ನು ಅತಿಯಾಗಿ ಕೊಡೋದಿಲ್ಲ, ಯಾವುದನ್ನು ಕಡಿಮೆ ಮಾಡಲ್ಲ. ಎಲ್ಲನೂ ಬ್ಯಾಲೆನ್ಸ್ಡ್ ಡಯಟಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ಈ ಒಂದು ಡ್ರೈ ಫ್ರೂಟ್ಸ್ನ ತಿಂದರೆ ದಪ್ಪ ಆಗ್ತಾರೆ ಅನ್ನೋದು ಮೆತ್ತಿದೆ. ಆ ರೀತಿ ಅಂದ್ಕೊಳ್ಳೋಕೆ ಹೋಗ್ಬಿಡಿ. 6 ಮಂತ್ಸ್ವರೆಗೂ ಎಕ್ಸ್ಕ್ಲೂಸಿವ್ ಆಗಿರೋದ್ರಿಂದ ನೀವು ಚೆನ್ನಾಗಿ ತಿನ್ಬೋದು. 6 ಮಂತ್ಸ್ ಆದಮೇಲೆ ನೀವು ವರ್ಕೌಟ್ನ ಶುರು ಮಾಡಿ. ಸಿಂಪಲ್ ಎಕ್ಸಸೈಸಸ್ಸು, ಮನೆಯಲ್ಲೇ ವಾಕು, ಮನೆಯಲ್ಲೇ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನೀವು ಏನು ಹೆಚ್ಚಾಗಿ ವೆಯ್ಟ್ ಗೇನ್ ಏನು ಆಗಲ್ಲ. ಕೆಲವರು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಏನು ತಿನ್ನಬೇಕು ಅಂತಂದ್ರೂ ಯೋಚನೆ, ಅಯ್ಯೋ ಪ್ರೆಗ್ನೆನ್ಸಿಲಿ ಅಷ್ಟು ವೆಯ್ಟ್ ಆಗಿದೆ, ಇವಾಗಲೂ ವೆಯ್ಟ್ ಆಗಿಬಿಡ್ತೀನಿ ಅಂತ ಏನೂ ತಿನ್ನಲ್ಲ. ಆ ರೀತಿ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಈಗ ನೀವು ಎಷ್ಟು ಚೆನ್ನಾಗಿ ಆಹಾರ ತೊಗೊಳ್ತಿರೋ, ನಿಮ್ಮ ಡಯಟ್ ಹೇಗಿರುತ್ತೆ ಅದ್ರ ಮೇಲೆ ನಿಮ್ಮ ಎದೆ ಹಾಲು ಡಿಪೆಂಡ್ ಆಗುತ್ತೆ. ನೀರು ಚೆನ್ನಾಗಿ ಕುಡೀರಿ ಆ್ಯಂಡ್ ಆಹಾರ ಚೆನ್ನಾಗಿ ತೊಗೊಳ್ಳಿ. ಸೊಪ್ಪು, ತರಕಾರಿ, ಹಣ್ಣು ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಯಾವುದು ತಿನ್ನಬಾರ್ದು ಅಂತಲೇ ಏನೂ ಇಲ್ಲ, ಎಲ್ಲನೂ ತಿನ್ಬೋದು. ಎಲ್ಲನೂ ಹಿತಮಿತವಾಗಿ ತಿಂದರೆ ನಿಮಗೂ ಒಳ್ಳೆಯದು, ನಿಮ್ಮ ಮಗುಗೂ ಒಳ್ಳೆಯದು. ನೀವು ಆರೋಗ್ಯಕರವಾದ ಹಾಲನ್ನು ನಿಮ್ಮ ಮಗುಗೆ ಕುಡಿಸ್ಬೋದು. ನಾನು ಮಧ್ಯಾಹ್ನದ್ದು ಅದಿತಿಗೆ ಮಲ್ಕೊಳ್ಳುವಾಗ ಭಗವದ್ಗೀತೆನ ಏಳಿಸ್ಬಿಟ್ಟು ಮಲ್ಕೊಳ್ತೀನಿ. ಮುಂಚೆ ಹನುಮಾನ್ ಚಾಲೀಸ ಇತ್ತು. ಅದಿತಿಗೆ ಹನುಮಾನ್ ಚಾಲೀಸ ತುಂಬ ಬೋರ್ ಆಗಿದೆ, ಮಮ್ಮ ಇವತ್ತು ನಾನು ಹೇಳಲ್ಲ, ನೀವೇ ಹೇಳಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಭಗವದ್ಗೀತಾ ಶ್ಲೋಕಗಳಿಗೆ ಸ್ವಿಚ್ ಆಗಿದ್ದೀವಿ. ಅದನ್ನು ಹೇಳಿಸಿ ನಿದ್ದೆ ಮಾಡಿಸೋದು. ಅದಾದಮೇಲೆ ನಾನು ಒಂದು 2 ರಿಂದ 3 ಅವರ್ ತುಂಬ ನಿದ್ದೆ ಮಾಡ್ತೀನಿ. ನೈಟ್ ಟೈಮ್ ಅಷ್ಟು ನಿದ್ದೆ ಬರಲ್ಲ. ಲಿಟಲ್ ಏನು 2 ಗಂಟೆ 3 ಗಂಟೆವರೆಗೂ ಎದ್ದಿರ್ತಾರೆ ಕೆಲವೊಂದು ದಿನ ಬೇಗ ಮಲ್ಕೊಂಡ್ಬಿಡ್ತಾರೆ. ಮಕ್ಕಳನ್ನ ಪ್ರಿಡಿಕ್ಟ್ ಮಾಡಲ್ಲ, ಮಾಡೋಕ್ಕಾಗಲ್ಲ ಯಾವ ರೀತಿ ಇರ್ತಾರೆ ಅಂತ. ಸೊ ನಾನು ಚೆನ್ನಾಗಿ ರೆಸ್ಟ್ ಮಾಡಿ ಈವ್ನಿಂಗ್ ಎದ್ಮೇಲೆ ಕೃವಿ ಅದಿತಿಗೆ ಹಾಲು ಕಾಯಿಸ್ಕೊಡ್ತಾರೆ, ನನಗೆ ಕಾಫಿ ಮಾಡಿಕೊಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಒಂದು ವ್ಲಾಗ್. ತಲೆಗೆ ಸ್ನಾನ ಮಾಡಿದ್ದೀನ. ಈ ರೀತಿ ಒಂಥರ ಪ್ಯಾಕ್ಡಪ್ ಆಗಿರುತ್ತೆ. ಬಟ್ ಎಲ್ಲನೂ ಒಂದು ನಮಗೆ ರೊಟೀನ್ ಸೆಟ್ ಆಗಿರೋದ್ರಿಂದ ಯಾವುದು ಕಷ್ಟ ಅಂತ ಅನ್ನಿಸ್ತಿಲ್ಲ. ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.